ಸೊ ಅದು ಒಂದು ಕಡೆಗೆ. ಇಡೀ ದೇಶದಲ್ಲಿ ಬರೋದಾದರೆ ಈಗ 543ಕ್ಕೆ 543 ಕ್ಷೇತ್ರಗಳದ್ದು ಕೂಡ ಈಗ ಮುನ್ನಡೆ ಮತ್ತು ಹಿನ್ನಡೆಗಳು ಗೊತ್ತಾಗ್ತಾ ಇದೆ. NDA 291 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. INDIA 223 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಅದರ್ಸ್ 29. ನೋಡಿ ಅಲ್ಲಿ INDIA ಮತ್ತು ಅದರ್ಸ್ನ ನೋಡೋದಾದ್ರೆ 231ಕ್ಕೆ ಹೋಗ್ತಾ ಇದ್ದಾರೆ. ಕೊಪ್ಪಳದಲ್ಲಿ ನೋಡಿ ಬಹಳ ವೆರಿ ಇಂಟ್ರೆಸ್ಟಿಂಗ್. ಕೇವಲ 76 ಮತಗಳ ಮುನ್ನಡೆ ಬಿಜೆಪಿಗೆ ಕೊಪ್ಪಳದಲ್ಲಿ. ಕೊಪ್ಪಳ ಬಿಜೆಪಿ ಏನೇನೋ ಆಯ್ತು, ಈ ಸರ್ತಿ ಟಿಕೆಟ್ ಕೊಡಬೇಕಾದ್ರಲ್ಲ, ಕರಡಿ ಸಂಗಣ್ಣ ಅವರು ಕೊಡಲಿಲ್ಲ, ಅವ್ರು ಏನೋ ಮುನಿಸ್ಕೊಂಡ್ರು ಮತ್ತು ಕಾಂಗ್ರೆಸ್ಗೆ ಹೋದರು. ಸೊ ಆದರೂ ಕೂಡ ಈಗ ಒಂದು ಹಂತದಲ್ಲಿ ಅವರು ಲೀಡ್ ತಗೊಳ್ತಾನೆ ಬಂದರು ಕೊಪ್ಪಳದಲ್ಲಿ ಬಿಜೆಪಿಯವರು. ಈಗ 6ನೇ ಸುತ್ತಿನ ಅಂತ್ಯಕ್ಕೆ ಬಿಜೆಪಿಗೆ ತುಂಬ ಕಡಿಮೆ 76 ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಬಿಜೆಪಿಯವರು. 6ನೇ ಸುತ್ತಿನ ಅಂತ್ಯಕ್ಕೆ ಬಿಜೆಪಿಗೆ ಅಲ್ಪ ಮತಗಳ ಮುನ್ನಡೆ ಕೊಪ್ಪಳದಲ್ಲಿ. ಬಳ್ಳಾರಿಯಲ್ಲಿ 7ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ, ಹಿನ್ನಡೆಯಲ್ಲಿದ್ದರು ಶ್ರೀರಾಮುಲು. ಕಾಂಗ್ರೆಸ್ಗೀಗ 64,358 ಮತಗಳು ಲೀಡಲ್ಲಿದ್ದಾರೆ ತುಕಾರಾಮ್. ಶ್ರೀರಾಮುಲು ಅವರಿಗೆ ಸತತವಾಗಿ ಪ್ರತಿ ಸುತ್ತಿನಲ್ಲೂ ಕೂಡ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಳ್ಳಾರಿ ಗ್ರಾಮಾಂತರದಿಂದ ಸೋತರು. ಈಗಲೂ ಕೂಡ 60,000 ಹಿನ್ನಡೆಯಲ್ಲಿದ್ದಾರೆ ಶ್ರೀರಾಮುಲು. ಬೇರೆ ಬೇರೆ ರಾಜ್ಯ 18, 2, 8 ನಾನು ಅವಾಗಿಂದ ಹೇಳ್ತಾ ಇದ್ದೆ ಕರ್ನಾಟಕದ ನಂಬರ್ ಏನಾಗಿದೆ ಅಂತ. JDSದು ಒಂದು ಮಾತ್ರ ಏರುಪೇರಾಗ್ತಾ ಇದೆ, ಅದು ಹಾಸನ ಕ್ಷೇತ್ರ. ಒಂದು ಸರ್ತಿ ಒಂದು ಸುತ್ತಿನಲ್ಲಿ ಅವರು, ಒಂದು ಸುತ್ತಿನಲ್ಲಿ ಇವರು, ಈ ಥರ ಮುನ್ನಡೆ ಬರ್ತಾ ಇರ್ತಕ್ಕಂಥದ್ದು. 18, 2, 8 ಇದ್ದಿದ್ದೆ ಹಂಗೆ ಅರವಿಂದ್. ಅಲ್ಲಿ 5,000 10,000 ಈ ಮಾರ್ಜಿನ್ ಅಲ್ಲೇನೆ ಏನಾದರೂ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಿದ್ದು ಇದೆ. ಧಾರವಾಡ 60,000 ಲೀಡ್ ಇಸ್ ಅ ಗುಡ್. ಈಗ ಲೀಡಿಂಗ್ ಬಸವರಾಜ ಬೊಮ್ಮಾಯಿದು ಲೀಡ್ ಇಸ್ ನಾಟ್ ಗ್ರೇಟ್. ಹೌದು. ಸೊ ಕರ್ನಾಟಕದ 28 ಸ್ಥಾನಗಳನ್ನು ನಾವು ನೋಡೋದೇ ಆದರೆ ಹೀಗೆ ಡಿವಿಷನ್ ತಗೋಬೋದು ನೀವು. ಹೇಗೆ ಸರ್? ಒಂದು ಬಿಜೆಪಿ ಸೇಫ್ ಝೋನ್ಗೆ ಹೋಗ್ತಿರೋ ಸೀಟ್ಗಳು ಯಾವ್ಯಾವಿವೆ ಅಂತ, ಆಲ್ಮೋಸ್ಟ್ 60-70 ಸಾವಿರ ಮೇಲೆ. ಇನ್ನೊಂದು ಕಾಂಗ್ರೆಸ್ ಸೇಫ್ ಝೋನ್ಗೆ ಹೋಗ್ತಿರೋದು ಯಾವುದು ಅಂತ, ಇನ್ನೊಂದು ಇಬ್ಬರಿಗೂ ಇಲ್ಲ ಟಫ್ ಇದೆ ಅನ್ನೋದು ಯಾವುದು ಅಂತ. ಟಫ್ ಇರೋದ್ರಲ್ಲಿ ಈಗಿನ ಕ್ಷಣದಲ್ಲಿ ಹಾವೇರಿ, ಕೊಪ್ಪಳ, ರಾಯಚೂರು ಇವೆಲ್ಲ ಕಾಣಿಸ್ತಾ ಇದೆ ಟಫ್ ಅಲ್ಲಿ. ಬಟ್ ಕೋಲಾರನು ಟಫಿಗೆ ಬರ್ತಾ ಇದೆ ಸರ್. 60,000 ಲೀಡ್ ಇದ್ದಿದ್ದು 18,000 ಹಿಡಿಯಕ್ಕೆ ಬಂದಿದ್ದಾರೆ. ಅದನ್ನೇ ಹೇಳ್ತಿರೋದು. ಅದಕ್ಕೆ ಯಾವಾಗ್ಲೂ ಈ ರೌಂಡ್ಗಳು ಇಷ್ಟೊಂದು ಇದ್ದಾಗ ಮತ್ತೆ ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ಗಳು ಬಾಕ್ಸ್ಗಳು ಬಂದಾಗ ಒಳಕ್ಕೆ ಈ ರೀತಿ ಏರುಪೇರುಗಳು ಆಗತ್ವೆ. ಸೊ 1,00,000+ ವೋಟ್ ತಗೊಂಡು 10 ರೌಂಡು 12 ರೌಂಡ್ ಕ್ರಾಸ್ ಆಗಿಬಿಟ್ಟಿದ್ರೆ ಯಾವುದೇ ಅಭ್ಯರ್ಥಿ ಅವರು ಸೇಫ್ ಝೋನ್ಗೆ ಹೋಗ್ತಾರೆ. ಲೈಕ್ ಮಂಡ್ಯ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೇ ಬಿ ಇವನ್ ಉಡುಪಿ ಚಿಕ್ಕಮಗಳೂರು, ಎಲ್ಲ 1,00,000+. ಇವೆಲ್ಲ ಲಕ್ಷದ ಪ್ಲಸ್ ಅಲ್ಲಿ ಯಾರಿದ್ದಾರೆ. ಮತ್ತು ಅವ್ರದ್ದು ಈಗಾಗಲೇ 8 ರೌಂಡು 10 ರೌಂಡು 11 ರೌಂಡ್ ಮುಗಿದು ಹೋಗಿದೆ. ದೇ ಆರ್ ಆನ್ ದ ಸೇಫ್ ಸೈಡ್. ದಟ್ ಇಸ್ ಹೌ ಥಿಂಗ್ಸ್ ಆರ್. ಅದೇ ಥರ ಕಾಂಗ್ರೆಸ್ಗೂ ಚಿಕ್ಕೋಡಿ, ಚಾಮರಾಜನಗರ ಇದೆಲ್ಲ ಅವ್ರಿಗೂ ಸೇಫ್ ಝೋನಲ್ಲಿ ಇದ್ದಂಗಿದೆ. ಸೊ ಅಲ್ಟಿಮೇಟ್ಲಿ ನಂಬರ್ಸ್ ನೀವು ಏನೇ ಮಾಡಿದ್ರು ಅಲ್ಲಿ ಆಲ್ಟ್ರ್ ಆಗ್ತಾ ಇಲ್ಲ ನನಗೆ. 6ರಿಂದ 8 ಮತ್ತೆ ಡಬಲ್ ಡಿಜಿಟ್ ಕಾಂಗ್ರೆಸ್ ಹೋಗುತ್ತಾ ಅಂತಂದ್ರೆ ಹೋಗತ್ತೆ ಅಂತ ಹೇಳೋ ಸ್ಟೇಜಲ್ಲಿ ನಾವಿಲ್ಲ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಆಲ್ ಇಂಡಿಯಾಗೂ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಕಾಣುತ್ತೆ. ಆಲ್ ಇಂಡಿಯಾನಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಮಾಡ್ತಿರೋ ತರ ಕರ್ನಾಟಕದಲ್ಲೂ ಮಾಡ್ಬಿಟ್ಟಿದ್ದರೆ ಒಂದು 15 ಸೀಟು 20 ಸೀಟು ತರ ಹೋಗ್ಬಿಟ್ಟಿದ್ದಿದ್ರೆ ಕತೆ ಬೇರೆ. ಹಂಗೆ ಆಗ್ತಾ ಇರೋಂಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ನಾನು ಅದಕ್ಕೆ ಅವಾಗಲಿಂದ ಹೇಳ್ತಾ ಇರೋದು, ಭಾರತ ಬಹಳ ವಿಚಿತ್ರವಾಗಿ ಓಟ್ ಹಾಕಿದೆ. ದಕ್ಷಿಣ ಎಲ್ಲರ ನಿರೀಕ್ಷೆಗಳು ಲೆಕ್ಕಾಚಾರಗಳಿಗೆ ಹೋಲಿಕೆ ಆಗೋಂಗೆ ಇದೆ, ಏನು ವ್ಯತ್ಯಾಸ ಆಗ್ತಾ ಇಲ್ಲ ಅದರಲ್ಲಿ ದೊಡ್ಡದಾಗಿ.